ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಜನವರಿ 1 ನಾನು ಗದಗ ಝೂಗೆ ಬಂದೇನಿಲ್ಲ ವಿಡಿಯೋ ಮಾಡೋಕ್ಕೆ. ಯೂಟ್ಯೂಬ್ನಾಗ ಫಸ್ಟ್ ಅಪ್ಲೋಡ್ ಆಗಿದ್ದು ವಿಡಿಯೋ ಆ್ಯಟ್ ಝೂ ಅಂಥೇಳಿ ಫಸ್ಟ್ ವಿಡಿಯೋ ಅಪ್ಲೋಡ್ ಆಗಿತ್ತು. ಸೊ ಇವತ್ತು ಜನವರಿ 1 ಅಲ್ಲ, ಸೊ ನಾನು ಇವತ್ತು ಝೂ ನೋಡಕ್ಕೆ ಬಂದೀನಿ, ಗದಗ ಝೂ. ಸೊ ಇದನ್ನು ನಿಮ್ಗೆ ಕರ್ಕೊಂಡೋಗಿ ಒಳಗೆ ಎಲ್ಲ ಹೆಂಗೈತೆ ಅನ್ನೋ ತೋರಿಸ್ತೀನಿ. ಎಂಟ್ರೆನ್ಸ್ನಾಗ ಇದೀನಿ. ಸೊ ಈಗ ನಾವು ಹೋಗಿ ಟಿಕೆಟ್ ತೊಗೋತೀವಿ. ದೋಣಿ ಐತಿವಿ, ಟೋಟಲ್ಸ್ ಮತ್ತು ಡಕ್, ಬಾತ್ಕೋಳಿ ಮತ್ತು ಆಮೆ ಪ್ರಾಣಿಗಳನ್ನ ಅಡಾಪ್ಟ್ ಮಾಡ್ಕೋತಾರೆ. ಇಲ್ಲಿ ಯಾರೋ ಮರಾಠೆ ಅಂಥೇಳಿ ಇವು ಪ್ರಾಣಿಗಳನ್ನ ಅಡಾಪ್ಟ್ ಮಾಡ್ಕೊಂಡಾರ. ಅಂದರೆ ಇದ್ರ ಖರ್ಚೆಲ್ಲ ಅವರ ಕೊಡ್ತಾರೆ. ಸೊ ನೀವು ಇಲ್ಲೇ ಪ್ರಾಣಿಗಳ್ನು ಅಡಾಪ್ಟ್ ಮಾಡ್ಕೋಬೋದು. ಇಲ್ಲಿ ನೋಡಿ, ನೀರಾಮಿಗಳು ಅಂಥೇಳಿ ಇದ್ರ ಡೀಟೇಲ್ಸ್ ಕೊಟ್ಟಾರ. ಇಲ್ಲಿ ಒಂದೆರಡು ಫೌಂಟೇನ್ ಅದಾವೆ, ಸುಮ್ ಡೆಕೋರೇಟಿವ್ ಮಾಡ್ಯಾರಿದೆ. ಇಲ್ಲಿ ಯಾವ ಎನಿಮಲ್ಸ್ ಇಲ್ಲ. ಮಹಾವಿಷ್ಣುವಿನ ವಾಹನ ಇಲ್ಲೊಂದೈತಿ. ಅಲ್ಲೊಂದೈತಿ, ಎರಡು ಅದಾವ. ನೋಡ್ರಿ ವೈಟ್ ಅಂದೆ. ಸೊ ಇವನು ಎಲ್ಲ ಬರ್ಡ್ಸ್ನು ಅಡಾಪ್ಟ್ ಮಾಡ್ಕೊಂಡಾರ. ಅವ್ರ ಹೆಸರೆಲ್ಲ ಅದಾವ ನೋಡ್ರಿ. ಸಿಲ್ವರ್ ಫಿಜೆಂಟ್ ಅಂತ. ಒಂದು ಎರಡು ಮೂರು, ಮೂರು ಅದಾವ ಅಷ್ಟು. ಅತ್ಯಂತ ವೇಗವಾಗಿ ಓಡುವ ಪಕ್ಷಿ. ಸೊ ಇಲ್ಲಿ ಅದರ ಸ್ಪೆಸಿಫಿಕೇಶನ್ ಕೊಟ್ರ ಕಾವು ಕೊಡುವ ಅವಧಿ 6 ವಾರಗಳು, ಮೊಟ್ಟೆ ಇಡೋದು 2 ರಿಂದ 11. ಏಪ್ರಿಲಿಂದ ಡಿಸೆಂಬರ್ ಒಳಗೆ ಬ್ರೀಡಿಂಗ್. ಲೈಫ್ ಸ್ಪ್ಯಾನ್ 30 to 50. ಇಲ್ಲಿ ನೋಡ್ರಿ ಟರ್ಟಲ್ ಅದಾವ, ಆಮಿಗಳು. ಯಾವುದು ಆಮಿ? ನೀರೊಳಗಲ್ಲ, ಮೂಡು ಕಲ್ಲು ಜಿಕ್ಕಿ ಅದಾವ. ಬಟ್ ಅಷ್ಟು ಕಡೆ ಅಷ್ಟು ದೂರ ಹೋಗಿ ಕುಂತಾವ. ಝೂಮ್ ಮಾಡಿದ್ರು ಕಾಣಿಸೋದಿಲ್ಲ ನಿಮ್ಗೆ. ಮಣ್ಣಿನ ಕಲರ್ ಒಳಗೆ ಕ್ಯಾಮೋಫ್ಲಾಜ್ ಆಗ್ಯಾವ. ಒಂದು 40-45-50 ಅದಾವ ಮೇ ಬಿ. ಇಲ್ಲಿ ಅದರದ್ದು ಸ್ಪೆಸಿಫಿಕೇಶನ್ ಕೊಟ್ಟರು. ಹಿಂಗ ಜೂಕ್ ಬಂದ ಏನು ಅನ್ಸತೈತಿ? ಇಲ್ಲಿ ಚಲೋ ಅನ್ಸತೈತ್ರಿ, ಎಲ್ಲ ಚೆನ್ನಾಗೈತಿ. ಗದಗಿನ ಬಂದು ನ್ಯೂ ಇಯರ್ ಇತ್ತಲ್ರಿ, ಹಂಗಾಗಿ ಅಡ್ಡಾಡಕ್ ಬಂದು ನಾವು. ಹೌದಾ? ಯಾವ್ಯಾವ ಪ್ರಾಣಿ ನೋಡಿದ್ರಿ ಜೂ ಒಳಗೆ? ಸಿಂಹ, ಅವ್ರ ಇವೆಲ್ಲ ಪಕ್ಷಿ ಪ್ರಾಣಿಗಳೆಲ್ಲ ನೋಡಿದ್ರಿ. ಗಂಗಾವತಿಲಿಂತ್ರ ಬಂದು. ಮೇಲಿದೆ ಅದಕ್ಕೆ ಫಿಮೇಲಿಗೆ ಇದು ಇರ್ತೈತೆ, ಸ್ಟ್ಯಾಗ್ ಅಂತ. ಇವಕ್ಕೆ ಸ್ಟ್ರೇಟ್ ಕೋಡ್ ಅಷ್ಟೇ ಅಲ್ಲ, ಇದು ಫಿಮೇಲೇ ಇರ್ಬೇಕು. ಅವೆಲ್ಲ ಅಲ್ಲೇ ಇಲ್ಲದಾವ ನೋಡ್ರಿ. ರಾಯಲ್ ಸ್ಟ್ಯಾಗ್. ಇದ್ರದ ಸೇಮ್ ಸ್ಪೀಸೀಸ್ ಅಮೇರಿಕಾನಾಗ ನೋಡಕ್ ಸಿಗ್ತೈತಿ ನಿಮ್ಗೆ.
ಅದಕ್ಕೆ ಮೂಸ್ ಅಂತಾರ. 1 2 3 4 5 6 ಅದಾವ. ಅಲ್ಲೊಂದು ಐತಿ ಹಿಂದ್ಗಡೆ 7. ಸಾಂಬಾರ್ ಡಿಯರ್ ಫುಲ್ ಒಂದು ಝುಂಡ ಐತೆ ಅವ್ಕರ್ದ ಗ್ರೂಪ್. ಹಚ್ಚ ಕಡೆ ಕಡಿವೆ ಅದಾವ. ಇವು ಸಾಂಬಾರ್ ಡಿಯರ್ ಎಲ್ಲ ಒಂದ ಕಡೆ ಬಂದು ಕುಂತಾವ. ಇಂಡಿಯನ್ ಲೆಪರ್ಡ್. ಸೊ ಲೆಪರ್ಡ್ ಬೇರೆ, ಪ್ಯಾಂಥರ್ ಬೇರೆ ಮತ್ತು ಚೀತಾ ಬೇರೆ, ಮೂರು ಸೇಮ್ ಆಫ್ ಸ್ಪ್ರಿಂಗ್. ಬಟ್ ಅವ್ಕರ್ದ ನೋಡಕ್ಕೆ ಚೇಂಜ್ ಇರ್ತಾವ. ಈ ರೌಂಡ್ ಕಾಲಿನ ಹೆಜ್ಜೆ ಟೈಪ್ ಏನು ಚಿತ್ರ ಇರ್ತಾವಲ್ಲ ಅದಕ್ಕೆ ಲೆಪರ್ಡ್ ಅಂತಾರೆ. ಸೊ ಇನ್ನೊಂದು ಗೇರಿ ಸ್ವಲ್ಪ ಥಿಕ್ ಡಿಸೈನ್ ಬರ್ತೈತಿ, ಅದಕ್ಕೆ ಚೀತಾ ಅಂತಾರೆ. ಪ್ಯಾಂಥರ್ದ ಅದ್ರದ್ದು ಬೇರೆ ಡಿಸೈನ್ ಇರ್ತೈತಿ, ಬಾಡಿ ಮೇಲೆ ಸ್ವಲ್ಪ ಡಿಫ್ರೆನ್ಸ್ ಇರ್ತೈತಿ. ಅದ್ರ ಮೇಲೆ ನಾವು ರೆಕಾಗ್ನೈಸ್ ಮಾಡ್ಬೋದು. ಇಲ್ಲಿರೋದು ಲೆಪರ್ಡ್ ಐತಿ. ಇಲ್ಲ ಐತಿ ನೋಡ್ರಿ ಏಷ್ಯನ್ ಲಯನ್ ಒಂದೈತಿ. ನಮ್ಮ ಬ್ಯಾಡ್ ಲಕ್ಕಿಗೆ ಯಾವ ಪ್ರಾಣಿನೂ ನಿಯರ್ ಬೈ ಇಲ್ಲ. ಆಡಿಯನ್ಸ್ ಜಾಸ್ತಿ ಇದ್ದಿದ್ದಕ್ಕೆ ಹೆದರಿ ಮೂಲ್ಯಾಗ ಹೋಗಿ ಕುಂತಾವ. ಇಲ್ಲ ಐತಿ ನೋಡ್ರಿ, ನಾನು ಝೂಮ್ ಮಾಡಿ ತೋರಿಸ್ತೇನೆ. ಐತಿ ಇಲ್ಲೊಂದೈತಿ. ಹಾಂ ಇಲ್ಲೊಂದೈತಿ. ಬಲ್ಕ್ ಐತಿ. ಇದು ಬಲ್ಕ್ ಐತಿ. ನಾಡು ಬಲ್ಕ್. ಇವತ್ತು ಯೆಲ್ಲೋ ಕಲರ್ ಲವ್ ಬರ್ಡ್ಸ್ ಈ ಥರ. ನನ್ನ ಫೇವ್ರೇಟ್ ಬೆಂಗಾಲ್ ಫಾಕ್ಸ್ ಅಂತ. ಕನ್ನಡದಾಗ ಸೋಮಾರಿ ಕರಡಿ ಅಂತ ಮಾಡ್ದಾರ. ಅದರದ ಸ್ಲಾಟ್ ಬಿಯರ್. ಇಂಡಿಯನ್ ಗ್ರೇ ವುಲ್ಫ್. ನೋಡ್ರಿ ಗ್ರೇ ವುಲ್ಫ್. ಇದು ಮಣ್ಣಿನ ಕಲರ್ ಒಳಗೆ ಮತ್ತು ಅವ್ರ ಬಾಡಿ ಕಲರ್ ಎರಡು ಸೇಮ್ ಆಗಿ ಕ್ಯಾಮಫ್ಲಾಜ್ ಆಗಿಬಿಟ್ಟಾವ, ಕ್ಯಾಮ್ರಾದಾಗೂ ಕಾಣಂಗಿಲ್ಲ. ಸೊ ಸ್ನೇಹಿತರೆ, ಇವತ್ತು ನಾವಿಲ್ಲಿ ಒಂದು ಗದಗ ಝೂನ ನೋಡಿದ್ವಿ. ಓವರಾಲ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತಪ್ಪ ಅಂತಂದರೆ ಸಾಧಾರಣವಾಗಿತ್ತು. ಝೂ ಚಲೋ ಮೇಂಟೈನ್ಡ್ ಐತಿ, ಬೆಸ್ಟ್ ಐತಿ. ಬಟ್ ಪ್ರಾಣಿಗಳು ಏನು ಹಿಂದೆ ಹೋಗಿ ಕುಂತ್ಬಿಟ್ಟಿರ್ತಾವೆ, ಅಷ್ಟು ಸಮೀಪದಿಂದ ನಿಮ್ಗೆ ನೋಡೋಕೆ ಸಿಗೋಂಗಿಲ್ಲ. ಮತ್ತು ಅಷ್ಟೇನು ಖಾಸ್ ಪ್ರಾಣಿಗಳು ಇಲ್ಲ ಇಲ್ಲಿ. ಒಂದು ಲೆಪರ್ಡ್ ಐತಿ, ಒಂದು ಸಿಂಹ ಐತಿ, ಹುಲಿಗಳು ಅಂತರೂ ಇಲ್ಲ. ಉಳ್ಕಿದ್ದು ಏನು ಇವ ಉಲ್ಫ್ ಮತ್ತು ಫಾಕ್ಸ್ ಮತ್ತು ನರಿಗಳು, ಕಡವೆಗಳು, ಜಿಂಕೆಗಳು, ಕೃಷ್ಣಮೃಗ, ಆಸ್ಟ್ರಿಚ್, ಈ ಥರದ ಎನಿಮಲ್ಸ್ಗಳು ಜಾಸ್ತಿ ಅದಾವೆ. ಸೊ ನೀವು ಇದ್ರ ಪ್ರೈಸ್ನೂ ಟಿಕೆಟ್ ಪ್ರೈಸ್ 50 ರೂಪೀಸ್ ಐತಿ. ನಿಮ್ಗೆ ನೀವು ಬಂದು ನೋಡ್ಬೋದು ಯಾವಾಗಾರ. ಸೊ 50 ರೂಪೀಸ್ ಕೊಟ್ಟಿದ್ರಾಗ ವರ್ತ್ ಐತಿ.